ನಮಸ್ಕಾರ ಸ್ನೇಹಿತರೆ, ನಾವು ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಯಾರನ್ನು ನೆನಪಿಸಿಕೊಳ್ಳುತ್ತೇವೆ? ಉತ್ತರ ಒಂದೇ, ಶ್ರೀ ಗಣೇಶ. ಮನೆ ಕಟ್ಟುವುದಿರಲಿ, ಮದುವೆಯಾಗುವುದಿರಲಿ, ಪರೀಕ್ಷೆ ಬರೆಯುವುದಿರಲಿ, ಹೊಸ ವ್ಯವಹಾರ ಆರಂಭಿಸುವುದಿರಲಿ, ದೇವಾಲಯದ ಪ್ರತಿಷ್ಠಾಪನೆ ಇರಲಿ, ಎಲ್ಲದರ ಆರಂಭದಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಎಂದು ಹೇಳುತ್ತೇವೆ. ಆದರೆ ಒಂದು ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡುತ್ತದೆ. ಎಲ್ಲಾ ದೇವರುಗಳಿಗಿಂತ ಮೊದಲು ಗಣೇಶನಿಗೆ ಪೂಜೆ ಯಾಕೆ? ಇದು ಕೇವಲ ಸಂಪ್ರದಾಯವೇ, ಅಥವಾ ಇದರ ಹಿಂದೆ ಆಳವಾದ ಪುರಾಣದ ಸತ್ಯ, ತತ್ವ ಮತ್ತು ವೈಜ್ಞಾನಿಕ ಕಾರಣಗಳಿವೆಯೇ? ಇಂದು ನಾವು ಈ ಪ್ರಶ್ನೆಗೆ ಸಂಪೂರ್ಣ ಉತ್ತರ ತಿಳಿದುಕೊಳ್ಳೋಣ. ಮೊದಲು ಗಣೇಶನ ಜನನದ ಕಥೆಯನ್ನು ತಿಳಿಯೋಣ. ಒಮ್ಮೆ ದೇವಿ ಪಾರ್ವತಿಯವರು ಸ್ನಾನಕ್ಕೆ ಹೋಗುವ ಮುನ್ನ ತಮ್ಮ ದೇಹಕ್ಕೆ ಹಚ್ಚಿದ್ದ ಅರಿಶಿನದಿಂದ ಒಬ್ಬ ಬಾಲಕನನ್ನು ಸೃಷ್ಟಿಸಿದರು. ಆ ಬಾಲಕನಿಗೆ ಜೀವ ನೀಡಿ, ನಾನು ಹೊರಗೆ ಬರುವವರೆಗೂ ಯಾರನ್ನೂ ಒಳಗೆ ಬಿಡಬೇಡ ಎಂದು ಆದೇಶಿಸಿದರು. ಸ್ವಲ್ಪ ಸಮಯದ ನಂತರ ಶಿವನು ಅಲ್ಲಿಗೆ ಬಂದನು. ಆದರೆ ಆ ಬಾಲಕ ಶಿವನನ್ನೇ ಒಳಗೆ ಬಿಡಲಿಲ್ಲ. ಶಿವನು ಅನೇಕ ಬಾರಿ ಹೇಳಿದರೂ ಅವನು ತನ್ನ ಕರ್ತವ್ಯವನ್ನು ಬಿಟ್ಟುಕೊಡಲಿಲ್ಲ. ಕೊನೆಗೆ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಆ ಬಾಲಕನ ತಲೆಯನ್ನು ಕತ್ತರಿಸಿದನು. ಈ ಘಟನೆ ತಿಳಿದ ಪಾರ್ವತಿಯವರು ಭಾರಿ ದುಃಖಪಟ್ಟರು. ಅವರ ಕೋಪದಿಂದ ಇಡೀ ಸೃಷ್ಟಿಯೇ ನಾಶವಾಗುವ ಸ್ಥಿತಿ ಉಂಟಾಯಿತು. ಆಗ ಶಿವನು ತನ್ನ ಗಣಗಳಿಗೆ ಉತ್ತರ ದಿಕ್ಕಿನಲ್ಲಿ ಮೊದಲು ಕಾಣುವ ಪ್ರಾಣಿಯ ತಲೆಯನ್ನು ತರಲು ಆದೇಶಿಸಿದನು. ಅವರು ತಂದದ್ದು ಆನೆಯ ತಲೆ. ಆ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಮತ್ತೆ ಜೀವ ನೀಡಲಾಯಿತು. ಆ ಬಾಲಕನೇ ಗಣೇಶ. ಆದರೆ ಗಣೇಶನಿಗೆ ಮೊದಲ ಪೂಜೆ ಸಿಕ್ಕಿದ್ದು ಈ ಘಟನೆಯಿಂದ ಅಲ್ಲ. ಇದರ ನಂತರ ಶಿವನು ಎಲ್ಲಾ ದೇವತೆಗಳ ಮುಂದೆ ಒಂದು ಮಹತ್ವದ ವರವನ್ನು ನೀಡಿದನು. ಇಂದಿನಿಂದ ಲೋಕದಲ್ಲಿ ಯಾವುದೇ ಯಜ್ಞ, ಪೂಜೆ, ಹೋಮ, ಶುಭ ಕಾರ್ಯ, ಮದುವೆ ಅಥವಾ ದೇವರ ಆರಾಧನೆ ಆರಂಭವಾಗುವ ಮೊದಲು ಗಣೇಶನನ್ನು ಪೂಜಿಸಲೇಬೇಕು. ಗಣೇಶನ ಪೂಜೆ ಇಲ್ಲದೆ ಮಾಡಿದ ಕಾರ್ಯ ಸಂಪೂರ್ಣ ಫಲ ನೀಡುವುದಿಲ್ಲ. ಈ ವರವೇ ಗಣೇಶನಿಗೆ ಮೊದಲ ಪೂಜೆಯ ಆರಂಭ. ಇನ್ನೊಂದು ಪ್ರಸಿದ್ಧ ಕಥೆ ಕೂಡ ಇದೆ. ಒಮ್ಮೆ ದೇವತೆಗಳು ಶಿವ ಮತ್ತು ಪಾರ್ವತಿಯವರನ್ನು ಕೇಳಿದರು, ಗಣೇಶ ಮತ್ತು ಕಾರ್ತಿಕೇಯರಲ್ಲಿ ಯಾರು ಶ್ರೇಷ್ಠ? ಆಗ ಶಿವನು ಒಂದು ಸ್ಪರ್ಧೆ ಇಟ್ಟನು. ಇಡೀ ವಿಶ್ವವನ್ನು ಸುತ್ತಿ ಮೊದಲು ಬರುವವನಿಗೆ ಮೊದಲ ಪೂಜೆಯ ಗೌರವ. ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಕುಳಿತು ವೇಗವಾಗಿ ಹೊರಟನು. ಆದರೆ ಗಣೇಶನ ವಾಹನ ಇಲಿ. ವಿಶ್ವವನ್ನು ಸುತ್ತುವುದು ಅಸಾಧ್ಯ. ಆದರೆ ಗಣೇಶನು ಬುದ್ಧಿವಂತನಾಗಿದ್ದನು. ಅವನು ಶಿವ ಮತ್ತು ಪಾರ್ವತಿಯವರ ಸುತ್ತ 3 ಪ್ರದಕ್ಷಿಣೆ ಹಾಕಿ ಹೇಳಿದನು, ತಾಯಿ ತಂದೆಯರೇ ನನ್ನ ವಿಶ್ವ, ಅವರನ್ನು ಸುತ್ತುವುದು ವಿಶ್ವವನ್ನು ಸುತ್ತಿದಂತೆ. ಈ ಉತ್ತರ ಕೇಳಿ ಶಿವ ಮತ್ತು ಪಾರ್ವತಿಯವರು ಸಂತೋಷಪಟ್ಟರು. ಅಲ್ಲಿಯೇ ಗಣೇಶನಿಗೆ ಮೊದಲ ಪೂಜೆಯ ಗೌರವ ನೀಡಲಾಯಿತು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಬಲಕ್ಕಿಂತ ಬುದ್ಧಿ ದೊಡ್ಡದು, ವೇಗಕ್ಕಿಂತ ವಿವೇಕ ದೊಡ್ಡದು, ಅಹಂಕಾರಕ್ಕಿಂತ ವಿನಯ ದೊಡ್ಡದು. ಈಗ ಗಣೇಶನ ಪ್ರತಿಯೊಂದು ಅಂಗದ ಅರ್ಥ ತಿಳಿಯೋಣ. ದೊಡ್ಡ ತಲೆ, ದೊಡ್ಡದಾಗಿ ಯೋಚಿಸು. ಚಿಕ್ಕ ಕಣ್ಣು, ಏಕಾಗ್ರತೆ ಬೆಳೆಸು. ದೊಡ್ಡ ಕಿವಿ, ಹೆಚ್ಚು ಕೇಳು, ಕಡಿಮೆ ಮಾತನಾಡು. ಉದ್ದ ಸೊಂಡಿಲು, ಪರಿಸ್ಥಿತಿಗೆ ಹೊಂದಿಕೊಳ್ಳು. ಒಂದು ದಂತ, ಒಳ್ಳೆಯದನ್ನು ಉಳಿಸು, ಕೆಟ್ಟದನ್ನು ಬಿಡು. ದೊಡ್ಡ ಹೊಟ್ಟೆ, ಜೀವನದಲ್ಲಿ ಬರುವ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸು. ಇಲ್ಲಿ ವಾಹನ, ಚಿಕ್ಕ ಆಸೆಗಳನ್ನು ನಿಯಂತ್ರಿಸಬೇಕು ಎಂಬ ಸಂದೇಶ. ಇದಕ್ಕೆ ವೈಜ್ಞಾನಿಕ ದೃಷ್ಟಿಯೂ ಇದೆ. ಯಾವುದೇ ಕೆಲಸ ಆರಂಭಿಸುವ ಮೊದಲು ಮನಸ್ಸು ಸ್ಥಿರವಾಗಿರಬೇಕು. ಗಣೇಶನ ಧ್ಯಾನ ಮಾಡುವಾಗ ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಗಮನ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಆದ್ದರಿಂದ ಕೆಲಸ ಯಶಸ್ವಿಯಾಗುವ ಸಾಧ್ಯತೆಯೂ ಹೆಚ್ಚಾಗುತ್ತದೆ. ವಿಘ್ನೇಶ್ವರ ಎಂಬ ಹೆಸರಿನ ಅರ್ಥವೇನು? ವಿಘ್ನ ಎಂದರೆ ಅಡ್ಡಿ, ಈಶ್ವರ ಎಂದರೆ ಅಧಿಪತಿ, ಅಂದರೆ ಅಡ್ಡಿಗಳನ್ನು ದೂರ ಮಾಡುವ ದೇವರು. ಆದ್ದರಿಂದ ಕೆಲಸ ಆರಂಭಿಸುವ ಮೊದಲು ಅವರನ್ನು ನೆನೆಯುವುದು ಒಂದು ಆಧ್ಯಾತ್ಮಿಕ ಸಿದ್ಧತೆ. ಹಾಗಾದರೆ ಗಣೇಶನ ಪೂಜೆ ಮಾಡದೇ ಇದ್ದರೆ ಕೆಲಸ ಆಗುವುದಿಲ್ಲವೇ? ಇದನ್ನು ಭಯದಿಂದ ಅರ್ಥ ಮಾಡಿಕೊಳ್ಳಬಾರದು. ನಿಜವಾದ ಅರ್ಥವೇನೆಂದರೆ, ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಬುದ್ಧಿ, ತಾಳ್ಮೆ, ವಿನಯ ಮತ್ತು ಏಕಾಗ್ರತೆಯನ್ನು ಹೊಂದಬೇಕು. ಗಣೇಶನು ಈ ಎಲ್ಲ ಗುಣಗಳ ಸಂಕೇತ. ಇಂದು ಕೂಡ ಭಾರತದೆಲ್ಲೆಡೆ ಲಕ್ಷಾಂತರ ಜನರು ಹೊಸ ವಾಹನ ಖರೀದಿಸಿದಾಗ, ಹೊಸ ಮನೆಗೆ ಪ್ರವೇಶಿಸಿದಾಗ, ಹೊಸ ಕಂಪನಿ ಆರಂಭಿಸಿದಾಗ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಾಗ ಮೊದಲು ಗಣೇಶನನ್ನು ಪೂಜಿಸುತ್ತಾರೆ. ಇದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಂಸ್ಕೃತಿ. ಹೀಗಾಗಿ ಸ್ನೇಹಿತರೆ, ಗಣೇಶನಿಗೆ ಮೊದಲ ಪೂಜೆ ಸಿಕ್ಕದ್ದು ಕೇವಲ ಒಂದು ಪುರಾಣ ಕಥೆಯಿಂದಲ್ಲ. ಅವರ ಬುದ್ಧಿವಂತಿಕೆ, ಕರ್ತವ್ಯನಿಷ್ಠೆ, ತಾಯಿ ತಂದೆಯರ ಮೇಲಿನ ಭಕ್ತಿ, ವಿನಯ, ವಿವೇಕ ಮತ್ತು ವಿಘ್ನಗಳನ್ನು ನಿವಾರಿಸುವ ಸಂಕೇತತ್ವದಿಂದ. ಆದ್ದರಿಂದ ಇಂದಿಗೂ ಪ್ರತಿಯೊಂದು ಶುಭ ಕಾರ್ಯವು ಶ್ರೀ ಗಣೇಶಾಯ ನಮಃ ಎಂಬ ಪವಿತ್ರ ನಾಮದಿಂದಲೇ ಆರಂಭವಾಗುತ್ತದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಗಣೇಶನಂತೆ ಬುದ್ಧಿವಂತರಾಗೋಣ, ತಾಳ್ಮೆಯವರಾಗೋಣ, ಕರ್ತವ್ಯವನ್ನು ಪ್ರೀತಿಸೋಣ ಮತ್ತು ಪ್ರತಿಯೊಂದು ಅಡ್ಡಿಯನ್ನು ಧೈರ್ಯದಿಂದ ಜಯಿಸೋಣ. ಧನ್ಯವಾದಗಳು. ಮತ್ತೆ ಒಂದು ಅದ್ಭುತ ಆಧ್ಯಾತ್ಮಿಕ ವಿಷಯದೊಂದಿಗೆ ಭೇಟಿಯಾಗೋಣ.